ನಮಸ್ಕಾರ, ಜೈ ಹಿಂದ್. ವೆಲ್ಕಮ್ ಟು ಶ್ರೀನಿವಾಸ ಐಸ್ ಅಕಾಡೆಮಿ. ಸೊ ಇವತ್ತು ನಾವು ಸಿಂಪ್ಲಿಫಿಕೇಷನ್ನ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡೋಣ. ನಿಮಗೆ ಪ್ರತಿಯೊಂದು ಕ್ವಶನ್ ಮಾಡೋಕ್ಕೆ ನಿಮಗೆ 30 ಸೆಕೆಂಡ್ ಕೊಡ್ತೀನಿ. 30 ಸೆಕೆಂಡ್ ಅವೆಲ್ಲ ಕ್ವಶನ್ ನಾನು ಮಾಡ್ತೀನಿ. ಸೊ ಏನು ಮಾಡಿ, ಪ್ರತಿಯೊಂದು ಕ್ವಶನ್ 30 ಸೆಕೆಂಡಲ್ಲಿ ಟ್ರೈ ಟು ಸಾಲ್ವ್ ಇನ್ 30 ಸೆಕೆಂಡ್ಸ್. ಕೆಲವೊಂದು ಕ್ವಶನ್ ಅರ್ಥ ಇಲ್ಲದೆ ಪಾಸ್ ಮಾಡ್ಕೊಂಡು ಅದನ್ನು ಇನ್ನೊಮ್ಮೆ ಟ್ರೈ ಮಾಡಿ. ಬಟ್ ಪ್ರತಿಯೊಂದು ಕ್ವಶನ್ ಟ್ರೈ ಮಾಡೋದೇ ನೀವು ನೆಕ್ಸ್ಟ್ ಕ್ವಶನ್ ನೀವು ಮೂವ್ ಆಗಬೇಡಿ. ಓಕೆನಾ? ಸೊ ಏನು ಮಾಡಿ, ಈಗ ಟ್ರೈ ಮಾಡೋಣ. ಪ್ರತಿಯೊಂದು ಕ್ವಶನ್ 30 ಸೆಕೆಂಡ್ ಕೊಡ್ತೀನಿ. ಆ 30 ಸೆಕೆಂಡ್ಸ್ಲಿ ನೀವು ಆ ಕ್ವಶನ್ನ ಮಾಡಿ ಮುಗಿಸ್ಬೇಕು ಮತ್ತು ಕಮೆಂಟ್ ಮಾಡಬೇಕು ಆನ್ಸರ್ನ. ಓಕೆನಾ? ಸೊ ಯಾರು ನೋಡ್ತಿದ್ದಾರೆ ಈ ಸೆಷನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಸೊ ನಮಗೇನು ಬೇಕು, ನಿಮ್ಮ ಕಡೆಯಿಂದ ಲೈಕ್, ಶೇರ್, ಕಮೆಂಟ್ ಬೇಕು. ವಿದ್ಯೆಯನ್ನು ಫ್ರೀಯಾಗಿ ತೊಗೊಂಡ್ರೆ ಅದು ಗ್ರಹಣ ಆಗಲ್ಲ, ಗುರುದರ್ಶನ ಕೊಡಲೇಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಇದೆ. ದಿಸ್ ಒನ್ ಈಸ್ ಅ ಫಸ್ಟ್ ಕ್ವಶನ್. ಸೊ ಈ ಕ್ವಶನ್ ಟ್ರೈ ಮಾಡಿ. ಓಕೆ, ಸೊ ಆಯಿತು. ಇದು ಸೊ ಏನು ಬರುತ್ತೆ ಆನ್ಸರ್ ನೋಡಿ. 30 ಸೆಕೆಂಡ್ 50 ಆಯಿತು, ಭಾಳ ಆಯಿತು. ನೋಡಿ ಏನಿದೆ, ಸೊ ಏನಿದೆ 127 ಮೈನಸ್, ಸೊ ಇದು ಗೊತ್ತಾಗಲ್ಲ, ಇದು ಇಲ್ಲಿ ಬರುತ್ತೆ 97. ಸೊ ಏನಿದೆ 1 - 5 - 5 ಏನು ಬರುತ್ತೆ, ಫುಲ್ 0 ಬರುತ್ತೆ. 0ಇಂದ 7 ಮಲ್ಟಿಪ್ಲಸ್ ಏನು ಮಾಡಿದ್ರೆ 0ನೇ ಬರುತ್ತೆ. ಸೊ 0ಗೆ ಯಾವುದೇ ನಂಬರ್ನ 0 ಡಿವೈಡ್ ಮಾಡಿದ್ರೆ ಆನ್ಸರ್ 0ನೇ ಬರುತ್ತೆ. ಸೊ ಏನು ಬರುತ್ತೆ ಆನ್ಸರ್ ಲಾಸ್ಟಿಗೆ 127 ಮೈನಸ್ 0. ಸೊ ಆನ್ಸರ್ ಬರುತ್ತೆ 127. ಸೊ ಆನ್ಸರ್ ಏನು ಬರುತ್ತೆ 127. ನೋಡಿ ಯಾಕೆಂದರೆ 1 - 5 + 4 = 0 ಬರುತ್ತೆ. 0ಇಂದ ಯಾವುದೇ ಮಲ್ಟಿಪ್ಲೈ ಮಾಡಿ ಆನ್ಸರ್ 0ನೇ ಬರುತ್ತೆ. 0ಗೆ ಯಾವುದೇ ನಂಬರ್ ಡಿವೈಡ್ ಮಾಡಿ 0ಇಂದ ಅಂದರೆ ಯಾವುದೇ ನಂಬರ್ನ ನಮ್ಮ 0 ಯಾವುದೇ ನಂಬರ್ ಡಿವೈಡ್ ಮಾಡಿ ಆನ್ಸರ್ 0ನೇ ಬರುತ್ತೆ. ಸೊ ಎಲ್ಲ ಆನ್ಸರ್ ಏನು ಬರುತ್ತೆ, ಫುಲ್ಲು ಇಷ್ಟೆಲ್ಲ 0 ಆಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಟ್ರೈ ಮಾಡಿ ಇದಕ್ಕೆ. ಓಕೆ, ಸೊ ಟೈಮ್ ಇಸ್ ಅಪ್. ಈ ಕ್ವಶನ್ ನೋಡಿ ಏನಿದೆ. ಸೊ ಹೇಗೆ ಮಾಡ್ತೀರಿ ಇದನ್ನು? ಸೊ ನೋಡಿ ಏನಿದೆ ಗೊತ್ತಲ್ಲ. ಸೊ ಇದು ಡಿವೈಡ್ ಇದೆ. ನಾವು 4 ಇದು ಫಸ್ಟ್ ಮಿಕ್ಸ್ ಫ್ರಾಕ್ಷನ್ ಇದೆಲ್ಲ, ಇದು ಮಿಕ್ಸ್ ಫ್ರಾಕ್ಷನ್ ಇದೆ. ಇದನ್ನು ಪ್ರಾಪರ್ ಫ್ರಾಕ್ಷನ್ ಮಾಡ್ಕೊಳ್ಳಿ. ಏನಾಗುತ್ತೆ 4 × 3 = 12, 12 + 2 14, 14/3. ಇದು ಡಿವೈಡ್ ಇದೆ. ಏನಾಗುತ್ತೆ ಆಪೋಸಿಟ್ ಮಾಡಿದ್ರೆ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ. ಏನಾಗುತ್ತೆ 9/7 ಆಗುತ್ತೆ. 8 121/6. ಇದು ಫುಲ್ ಟರ್ಮ್ ಮಾಡಿ ಏನಾಗುತ್ತೆ ನೋಡಿ. ಇದೇನಾಗುತ್ತೆ 7 3 3 ಸೊ 81. ಇಲ್ಲಿ 81 ಬಂತು. ಸೊ ಇದೇನಾಗುತ್ತೆ 3 3 7 2 3 2 3 2 1. ಸೊ ಇದು ಆನ್ಸರು 81 - 121. ಸೊ ಏನು ಬರುತ್ತೆ ಲಾಸ್ಟಿಗೆ -40 ಈಸ್ ದ ಆನ್ಸರ್. ಸೊ ಆನ್ಸರ್ ಇದೆ -40. ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಎಸ್, ಈ ಕ್ವಶನ್ ಟ್ರೈ ಮಾಡಿ.
ಸೊ ಈ ಕ್ವಶನ್ ಆಯಿತಾ. ಓಕೆ, ಸೊ ಏನಿದೆ ನೋಡಿ, ಈ ಕ್ವಶನ್ ಏನಾಗುತ್ತೆ ಎಲ್ಲರಿಗೂ ಗೊತ್ತಿದೆ. ಏನು ಆಫ್ ಅಂದರೆ ಮಲ್ಟಿಪ್ಲೈ ಇರುತ್ತಾ, 8 ಫಸ್ಟ್ ಏನು ಮಾಡಬೇಕು, ಬಾಟಮ್ ರಲ್ಲಿ ಫಸ್ಟ್ ಆಫ್ ಮಾಡ್ತೀವಿ, ಆಲ್ವೇಸು ಆಫ್ ಮಲ್ಟಿಪ್ಲೈ ಮಾಡ್ತೀವಿ. ಏನು 8 ಏನಾಗುತ್ತೆ ಇದು 24. ಬೇರೆ ಕಲರ್ ಯೂಸ್ ಮಾಡೋಣ, ಈಸಿ ಆಗುತ್ತೆ ನಿಮಗೆ. ಇದೇನಾಗುತ್ತೆ, ಇದು ಅಂತ -4 ಅಂದರೆ 4, 8 32 ಹಾಂ ಸಾರಿ ಇಲ್ಲಿ ಆಗುತ್ತೆ, ಇದು 4 ಆಗುತ್ತೆ, 4 3 12, ಇದು ಆನ್ಸರ್ 12 ಬರುತ್ತೆ ಫುಲ್ ಇದ್ರದ್ದು. 8 3 ಮಾಡಿದೆ 12, 12ರಲ್ಲಿ 27 ಎಷ್ಟು ಹೊತ್ತು ನೋಡಿ, ಎಷ್ಟಾಗುತ್ತೆ ಇದು 24 4 ಹೋದರೆ 20, 20 + 25 45, ಇದೆಷ್ಟಾಗುತ್ತೆ 27ರಲ್ಲಿ 12 ಹೋದರೆ 15, ಆನ್ಸರ್ 15 3 ಆನ್ಸರ್ ಬರುತ್ತೆ 15 3 ಎಸ್ 15 3 45. ಓಕೆನಾ, ಹೆಂಗೆ ಗೊತ್ತಾಯ್ತಾ, ಸಿಂಪಲಾಗಿದೆ ಈ ಕ್ವಶನ್. ಬೇಗ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ಮಾಡಿ, ಎಲ್ಲರೂ ನಿಮಗೆ ರೂಲ್ ಗೊತ್ತಿರಬೇಕು, ಪವರ್ ರೂಲ್ ಅಂತ. ಪವರ್ಸ್ ಹೆಂಗೆ ಮಾಡ್ತೀರಾ, ಇದಕ್ಕೆ 30 ಸೆಕೆಂಡ್ ಬೇಡ, ಇದಕ್ಕೆ 10 ಸೆಕೆಂಡ್ ಸಾಕು. ಬನ್ನಿ ಮಾಡೋಣ ಇದನ್ನು. ಏನಿದೆ ನಿಮ್ಗೆ ಗೊತ್ತಿದೆ, ಏನಿದೆ ಯಾವುದೇ ನಂಬರ್ ಪವರ್ಲಿ a ಪವರ್ m ಅಥವಾ a ಪವರ್ n ಇರಲಿ, ಏನಾಗುತ್ತೆ ಇದು a ಪವರ್ m ಮೈನಸ್ n. ಅದೇ a ಪವರ್ m ಇಂಟು a ಪವರ್ n ಇದ್ದರೆ a ಪವರ್ m ಪ್ಲಸ್ n. ಇದು ಗೊತ್ತಿ, ಇದು 2 ರೂಲ್ ಗೊತ್ತೆ ನಿಮಗೆ. ಅದೇ ರೂಲ್ ಅಪ್ಲೈ ಮಾಡಿ. ಏನಾಗುತ್ತೆ 14 - 10 / 14 + 13 ಏನಾಗುತ್ತೆ ಇದು. ಸೊ ಇದೇನಾಗುತ್ತೆ ಹೇಳಿ, ಇಂಟು 14 - 7. ಸೊ 2 ಏನಾಗುತ್ತೆ ಇದು 14 - 10 ಇದು ಮೇಲೆ ಹೋಗಿ ಮೈನಸ್ ಆಗುತ್ತಾ. ಸೊ -10 - 13 ಇದು ಪ್ಲಸ್ ಆಗುತ್ತಾ. ಸೊ ಪ್ಲಸ್ -7. ಸೊ ಅಷ್ಟು ಲಾಸ್ಟಿಗೆ ಆಗುತ್ತೆ 10 - 13 - 7 ಎಷ್ಟಾಗುತ್ತೆ ಲಾಸ್ಟಿಗೆ 30. ಸೊ 14 - 30 ಆನ್ಸರ್ ಈಸ್ 14 - 30. ಓಕೆನಾ, ಈ ಥರ ಕ್ವಶನ್ಸ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸು ಎಲ್ಲ ಎಕ್ಸಾಮಲ್ಲಿ ಬಂದಿದೆ ನಿಮಗೆ. ಲಾಸ್ಟ್ ಇಯರ್ ಕ್ವಶನ್ಸ್ ಐ ಥಿಂಕ್ ಇದು ಎಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ಎಸ್ ಮಾಡಿ ಇದನ್ನು. ಎಸ್ ಆಯಿತು. ಏನಾಗುತ್ತೆ ಫಸ್ಟ್ ಮಲ್ಟಿಪ್ಲೈ ಮಾಡೋಕ್ಕೆ ಮಾಡೋ ಮಸಲಿ ಮಲ್ಟಿ ಅಂತ 3 3 9 9 - 2 ಪ್ಲಸ್ 4 ಎಷ್ಟಾಗುತ್ತೆ ಇದು 11 ಬರುತ್ತೆ ಮೇಲ್ಗಡೆ 11. ಏನಾಗುತ್ತೆ 3 3 2 1 1 ಇಂಟು 3 3. ಸೊ 1 ಇಂಟು 3 3. ಸೊ 4 - 3 4 - 3 ಎಷ್ಟಾಗುತ್ತೆ 11 - 1 11/1. ಸೊ ಎಷ್ಟಾಗುತ್ತೆ ಆನ್ಸರ್ 11. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇದೆ, ಟ್ರೈ ಮಾಡಿದ್ದಾನ. ನೋಡಿ ಈ ಥರ ಕ್ವಶನ್ ಕೊಟ್ಟರೆ ಸಿಂಪಲಾಗಿ ಹೆಂಗೆ ಮಾಡ್ಬೇಕಂದ್ರೆ ಹೇಳಬೇಕಂದ್ರೆ ಏನು ಮಾಡಬೇಕು ನೋಡಿ, ಡೆಸಿಮಲಲ್ಲಿ ಎಷ್ಟು ನಂಬರ್ಸ್ ಇದೆ, ಡೆಸಿಮಲಲ್ಲಿ ಎಷ್ಟು ನಂಬರ್ಸ್ ಇದೆ
ಓಕೆ ಅಕೌಂಟ್ ಮಾಡಿ. ಅದೇ ನೋಡಿ ಇಲ್ಲಿ ಕೂಡ ಅದೇ ಸೇಮ್ ನಂಬರ್ಸ್ ಡಿಜಿಟ್ಸ್ ಇದೆಯಾ, ಇಲ್ಲಿ ನೋಡಿ 6 8 ಫಸ್ಟ್ ನೋಡಬೇಕಂದ್ರೆ ಡಿಜಿಟ್ ಸೇಮ್ ಇದೆ ನೋಡಬೇಕು. ಫಸ್ಟ್ ಕಂಡೀಷನ್ ಡಿಜಿಟ್ ಸೇಮ್ ಇದೆ ಅಂತ, ಎಲ್ಲ ನಂಬರ್ಸ್ ಕ್ಯಾಲ್ಕುಲೇಷನ್ ಸೇಮ್ ಇದೆ ಅಂತ. ಇಲ್ಲಿಂದ 6 8 9 3 5 ಇದೆ. 6 8 ಎಲ್ಲ ಆಪ್ಷನ್ಸಲ್ಲಿ 6 8 9 3 5 ಇದೆ. ಇಲ್ಲಿ 6033 ಇದೆಯಾ, ಇಲ್ಲಿ ಕೂಡ 6033 ಇದೆ, ಎಲ್ಲ ಆಪ್ಷನ್ 6033. ಇಲ್ಲಿದೆ 3019 ಇದೆಯಾ, ಇಲ್ಲಿ ಕೂಡ ಎಲ್ಲ ಆಪ್ಷನ್ 3019 ಇದೆ. ಈ ಥರ ಆಪ್ಷನ್ ಇದ್ದರೆ ಏನು ಮಾಡಬೇಕು, ಸಿಂಪಲ್ ಒಂದೇ ನೋಡಬೇಕು ಡೆಸಿಮಲ್ ಆದಮೇಲೆ ಎಷ್ಟು ನಂಬರ್ಸ್ ಇದೆ ಅಂತ. ಡೆಸಿಮಲ್ ಆದಮೇಲೆ ಎಷ್ಟು ನಂಬರ್ಸ್ ಇದೆ ನೋಡಿ, ಡೆಸಿಮಲ್ ಆದಮೇಲೆ 1 ನಂಬರ್ ಇದೆ, ಇಲ್ಲಿ 1 ನಂಬರ್ ಇದೆ, ಇಲ್ಲಿ 4 ಇದೆ. ಸೊ ಇದೆಲ್ಲ ಪ್ಲಸ್ ಮಾಡಿ ಎಷ್ಟಾಗುತ್ತೆ ಡೆಸಿಮಲ್ ಆದಮೇಲೆ ಟೋಟಲ್ 6 ನಂಬರ್ಸ್ ಇದೆ ಡೆಸಿಮಲ್ ಆದಮೇಲೆ. ಸೊ ಇಲ್ಲಿ ಕೂಡ ಯಾವ್ದು ಆಪ್ಷನಲ್ಲಿ ಡೆಸಿಮಲ್ ಆದಮೇಲೆ 6 ನಂಬರ್ಸ್ ಇದೆ ಆ ಆಪ್ಷನ್ ಆದಮೇಲೆ ಆನ್ಸರ್ ಆಗುತ್ತೆ. ಇಲ್ಲಿ ಎಷ್ಟಿದೆ 4 3 ಇದು 1, ಇದು ಎಷ್ಟಾಗುತ್ತೆ 4 3 1 ಅಂದರೆ ಇದು 8 ಆಗ್ತಿದೆ. ಸೊ ಇದು ಆಗಲ್ಲ. ಇಲ್ಲಿ ಎಷ್ಟಿದೆ 4 2 ಆ್ಯಂಡ್ 2, ಇದು ಕೂಡ 8 ಆಗ್ತಿದೆ, ಇದನ್ನು ಕೂಡ ಆಗಲ್ಲ. ಇಲ್ಲಿ ಎಷ್ಟಿದೆ 3, ಇಲ್ಲಿ ಯಾವುದಿಲ್ಲ 0, ಇದು 3, ಇದು ಅಷ್ಟೇ 6. ಸೊ ಆನ್ಸರ್ ಇದು ಆಗುತ್ತೆ. ಇದು ನೋಡಿ ಎಷ್ಟಿದೆ 2 1 1, ಇದು 4 ಆಗ್ತಿದೆ. ಸೊ ಯಾವುದಾಗುತ್ತೆ ಆಪ್ಷನ್ 3. ಅರ್ಥ ಆಯ್ತಾ ಹೇಗೆ ಮಾಡ್ಬೇಕಂತ? ನಂಬರ್ ಸೇಮ್ ಇದೆ, ಓಕೆ ನಂಬರ್ ಸೇಮ್ ಇದೆ. ನಂಬರ್ ಸೇಮ್ ಇದ್ದಾಗ ಆಪ್ಷನ್ಸ್ ಒಳಗೆ ನಂಬರ್ ಸೇಮ್ ಇದೆ. ಪ್ರತಿಯೊಂದು ಡೆಸಿಮಲ್ ಆದಮೇಲೆ ಎಷ್ಟು ನಂಬರ್ಸ್ ಇದೆ ಅದು ಕೌಂಟ್ ಮಾಡ್ಕೊಳ್ಳಿ. ಎಷ್ಟಿದೆ ಇಲ್ಲಿ 1 1 1, ಇಲ್ಲಿ 1 1 4 ಇದೆ. ಸೊ ಟೋಟಲ್ 6 ಆಗ್ತಿದೆ. ಯಾವ ಆಪ್ಷನ್ ನಮಗೆ 6 ಕೊಡ್ತೀವಿ ಡೆಸಿಮಲ್ ಆದಮೇಲೆ ನಂಬರ್ಸ್ನ ಅಂಕಿಗಳನ್ನು, ಆ ನಂಬರ್ನ ಆಪ್ಷನ್ ನೀವು ಟಿಕ್ ಮಾಡಬೇಕು ಅಷ್ಟೇ, ಸಿಂಪಲಲ್ಲಿ 10 ಸೆಕೆಂಡ್ಸಲ್ಲಿ ಇದು ಕ್ವಶನ್ ಮಾಡ್ಬೋದು ನೀವು ಈಗ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾಡಿದಲ್ಲ ಓಕೆ. ಸೊ ಆಯಿತು ನೋಡಿ, ಈ ಕ್ವಶನ್ ಹೆಂಗೆ ಮಾಡ್ತೀರಾ? ಸೊ ಏನು ಈ ಥರ ಕ್ವಶನ್ ಬಂದರೆ ಸಿಂಪಲಾಗಿ ಹೇಳ್ತೀನಿ, ಕೆಳಗಡೆ ಎಲ್ಲರ ಬೇಸು 1 ಮಾಡ್ಕೊಳ್ಳಿ, ಬೇಸ್ 1 ಮಾಡ್ಕೊಳ್ಳಿ. ಏನು 16 ಇದೆಯಾ, ಸೊ ಎಲ್ಲ ಬೇಸ್ 16 ಮಾಡ್ಕೊಳ್ಳಿ. ಏನು ಮಾಡಿ 16 ಮಾಡೋಕ್ಕೆ ಬಂದರೆ ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ 16 ಮಾಡಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2, ಇಲ್ಲಿ ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2, ಇಲ್ಲಿ ಮಲ್ಟಿಪ್ಲೈ 16 ಆಲ್ರೆಡಿ ಇದೆ. ಸೊ ನೀವು ಮಲ್ಟಿಪ್ಲೈ ಬೈ 1 ಡಿವೈಡ್ ಬೈ 1, ಇಲ್ಲಿ 8 ಇದೆ. ಸೊ ಏನು ಮಾಡಬೇಕು ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2, ಇಲ್ಲಿ ಏನೂ ಇಲ್ಲ. ಸೊ 1 ಇದೆ. ಸೊ ಇಲ್ಲಿ ಮಾಡಿ ಮಲ್ಟಿಪ್ಲೈ ಬೈ 16 ಮತ್ತು ಡಿವೈಡ್ ಬೈ ಅಂದರೆ ಮಲ್ಟಿಪ್ಲೈ ಬೈ 16 ಡಿವೈಡ್ ಬೈ 16 ಈ ಥರ ಮಾಡಿ ನೋಡಿ ಏನು ಬರುತ್ತೆ ಈಗ. ಸೊ ಏನಾಗುತ್ತೆ ಫುಲ್ ಬೇಸ್ ಏನಾಗುತ್ತೆ 16 ಆಗುತ್ತೆ. 16 ಆಗುತ್ತಾ? ಇಲ್ಲೇನಿದೆ 3 2 6 ಪ್ಲಸ್ 1 2 1 ಸಾರಿ 1 2 2 ಪ್ಲಸ್ 5 2 10 ಪ್ಲಸ್ 2 2 4, ಇಲ್ಲಿ ಮೈನಸ್ 2 16 32. ಸೊ ಎಲ್ಲ ಮಾಡಿ ನೋಡಿ ಏನು ಬರ್ತೀಗ ಆನ್ಸರು. 10 10 ಪ್ಲಸ್ 10 20 22 22 ಅಂದರೆ ಏನು ಬರುತ್ತೆ ಇಲ್ಲಿ 10 30 ಮೈನಸ್ 10 ಡಿವೈಡ್ ಬೈ 16 ಏನಾಗುತ್ತೆ 5 ಬೈ ಎಷ್ಟು 8 ಮೈನಸ್ 5 ಬೈ 8. ಆನ್ಸರ್ ಮೈನಸ್ 5 ಬೈ 8 ಇದೆಯಾ? ಇನ್ನೂ ಮಿಸ್ ಆಗ್ತಿದೆಯಾ? Is anything missing? ಸಾರಿ ಇಲ್ಲಿ ಏನು ಬರುತ್ತೆ, ಇಲ್ಲಿ 1 ಇದೆಯಲ್ಲ, ಸೊ 1 ಬರಬೇಕು. ನಾನು 10 ಮಲ್ಟಿಪ್ಲೈ ಮಾಡಿದ್ದೀನಿ ನೋಡಿ, ಇದು ಬೇಡ. ಸೊ ರಾಂಗ್ ಆಗಿದೆ ಇಲ್ಲಿ. ಸೊ ಇದಾಗುತ್ತೆ ನೋಡಿ 5 ಒಂದಲೇ 5, ಎಷ್ಟಾಗುತ್ತೆ ನೋಡಿ 5. ಏನಾಗುತ್ತೆ ನೋಡಿ 10 10 ಪ್ಲಸ್ 17 17 32 17 32 ಅಂದರೆ ಎಷ್ಟಾಗುತ್ತೆ ಇದು 15 15 ಮೈನಸ್ ಸಾರಿ ಮೈನಸ್ 16 ಎಷ್ಟಾಗುತ್ತೆ ಇದು ಮೈನಸ್ 15 ಬೈ 16. ಸೊ ಆನ್ಸರ್ ಏನು ಬರುತ್ತೆ ಮೈನಸ್ 15 ಬೈ 16. ಓಕೆನಾ? ಸೊ ಇಲ್ಲಿ ಮಿಸ್ಟೇಕ್ ಆಯ್ತು ಅಂದರೆ ಇಲ್ಲಿ ನಾವು ಮಲ್ಟಿಪ್ಲೈ 1 ಮಾಡೋ ಬದಲು ಮಲ್ಟಿಪ್ಲೈ 2 ಮಾಡಿಬಿಟ್ಟಿವಿ ನಾವು. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್
ಈ ಕ್ವಶನ್ ಮಾಡಿ. सॉल्व कर रहा हूँ. ओके सो ನಿಮಗೆ ಗೊತ್ತಿದೆ 729 ಯಾವ್ದು ನಂಬರ್ ಸ್ಕ್ವೇರ್ ಇದೆ? 729 ಇಸ್ 9 ನಂಬರ್ ಸ್ಕ್ವೇರ್. ಸೊ 9 ನಂಬರ್ ಕ್ಯೂಬ್ ಇದೆ. ನಮಗೇನು ಇದು ಬೇಕು ಪ್ಲಸ್ ಇದು ಏನಿದೆ 5 ಇದು ಏನು ಬರುತ್ತೆ ನೋಡಿ, ಯಾವ ನಂಬರ್ ಸ್ಕ್ವೇರ್ ಬರುತ್ತೆ? ಇದು ಫಸ್ಟ್ ಕಾರ್ ತೆಗೆದು ಎಷ್ಟಾಗುತ್ತೆ? 2 2 ಪೇರ್ ಮಾಡ್ತಾ ಇರಬೇಕು. 2 2 ಪೇರ್ ಮಾಡ್ತಾ ಇರಬೇಕು. ಏನಾಗುತ್ತೆ 2 2 ಪೇರ್ ಅಂದರೆ ಇದು ಎಷ್ಟಾಗುತ್ತೆ? ಈಗ 2 2 ಪೇರ್ ಮಾಡಿದಾಗ 2 2 4 ಉಳಿತು ಎಷ್ಟು? 255 ಎಷ್ಟಾಗುತ್ತೆ? ಇದೀಗ 2 ಯಾವುದು 5ಇಂದ ಮಾಡಿದಾಗ ಬರುತ್ತೆ ನಮಗೆ. 5ಇಂದ ಮಾಡಿದಾಗ 25 ಐತ್ಲೆ 225 ಬರುತ್ತೆ. ಎಷ್ಟು ಬರುತ್ತೆ? ಇದು 0 3 2 ಮತ್ತು 3 6 ಇದು 0 ಬರುತ್ತೆ. ಸೊ ಈಗೇನು ಬರುತ್ತೆ ಇದು? ಸೊ 6 ಅಂದರೆ 6ಗೆ 6 ಬರುತ್ತೆ. ಸೊ 256. ಸೊ ಏನು ಬರುತ್ತೆ? 3036. ಸೊ ಏನು ಬರುತ್ತೆ ಆನ್ಸರ್? 256. ಸೊ ಏನಿದೆ ಇದು? 256 ನಂಬರ್ ಹೋಲ್ ಸ್ಕ್ವೇರ್ ಇದೆ. ನಮ್ಗೆ 4 ಬೇಕು. ಸೊ ಇನ್ನು 256 ಹೆಂಗೆ ಬರುತ್ತೆ? 256 ಯಾವ ನಂಬರ್ ಸ್ಕ್ವೇರ್ ಇದೆ? 256 ಈಸ್ ಯಾವ ನಂಬರ್ ಸ್ಕ್ವೇರ್? 256 ಈಸ್ 16 ನಂಬರ್ ಸ್ಕ್ವೇರ್. ಸೊ 16ನ ಹೇಗೆ ಬರಿಬೋದು ನಾವು? 16 ಸ್ಕ್ವೇರ್ ಇಂಟು 2. ಸೊ 2 2 ಹೆಂಗೆ ಬರಿಬೋದಾ? ಇಂಟು 4. ಸೊ ಇದೇನು ಬರುತ್ತೆ? ಇದು ಹೊರಗಡೆ 16 ಬರುತ್ತೆ. ಪ್ಲಸ್ ಇದೇನು ಬರುತ್ತೆ? 9ನ ಹೇಗೆ ಬರಿಬೋದು ನಾವು? 9ನ ಹೇಗೆ ಬರಿಬೋದು ನಾವು? 3 to the power 2 ಅಂದರೆ 3 to the power 2 into 3 ಇದೆಷ್ಟು ಬರುತ್ತೆ? ಸೊ 6. ಸೊ ಏನು ಬರುತ್ತೆ ಆನ್ಸರ್ ಇಲ್ಲಿ? ಲಾಸ್ಟಿಗೆ 3 ಬರುತ್ತೆ ಹೊರಗಡೆ. ಸೊ ಇದು 3 ಬರುತ್ತೆ. ಇದೇನು ಬರುತ್ತೆ ನೋಡಿ? ಇದು ಯಾವ ನಂಬರ್ ಕ್ಯೂಬ್ ಇದೆ? ನಿಮಗೆ ಕ್ಯೂಬ್ ಗೊತ್ತಿರಬೇಕು. ಎಷ್ಟು ಮಿನಿಮಮ್ ನಿಮಗೆ 130ವರೆಗೆ ಕ್ಯೂಬ್ಸ್ ಗೊತ್ತಿರಬೇಕು. ಅದ್ರ ಗೊತ್ತಿಲ್ಲ ಹಿಂಗೆ ಮಾಡಿ 3 ಪೇರ್ ಮಾಡ್ಕೊಳ್ಳಿ. 3 ಪೇರ್ ಮಾಡ್ಕೊಳ್ಳಿ. ಇದು ಯಾವ್ದು ಬರುತ್ತೆ? ನಿಯರು 1 ಸೊ 1 ಇದೆಷ್ಟು ಬರುತ್ತೆ? 1 ಮೈನಸ್ ಮಾಡಿದಾಗ 4 8 3 2. ಸೊ ಯಾವ ನಂಬರ್ ಹಿಂದೆ 4 8 3 2 ಬರುತ್ತೆ? ಯಾವ ನಂಬರ್ಗೆ ಕ್ಯೂಬ್ 2 ಬರುತ್ತೋ? 2 2 4 ಬರಲ್ಲ. ಯಾವ್ದು ಬರುತ್ತೆ ಲಾಸ್ಟಿಗೆ ಕ್ಯೂಬ್? ಯಾವ್ದು ಬರುತ್ತೆ? 2 1 6 5 8 8ಗೆ ಕ್ಯೂಬ್ ಬರುತ್ತೆ. ಸೊ ಏನು ಬರುತ್ತೆ? ಇದು 18 ನಂಬರ್ ಕ್ಯೂಬ್ ಇದೆ. ಸೊ 18 ನಂಬರ್ ಕ್ಯೂಬ್ ಅಂದರೆ 18 ಕ್ಯೂಬ್. ಸೊ ಅಂದರೆ ಏನು ಬರುತ್ತೆ ಆನ್ಸರ್? ಇದು 18 ಬರುತ್ತೆ. ಇದು ಮಾಡಿ ನೋಡಿ. 6 6 4 4 16 8 ಪ್ಲಸ್ 16 ಎಷ್ಟಾಗುತ್ತೆ? 164. ಸೊ ಯಾವ ನಂಬರ್ 64 ಬರುತ್ತೆ? ಸೊ 2ಇಂದ ಮಾಡಿದಾಗ 164. ಸೊ ಡಿವೈಡ್ ಬೈ 0 0. ಯಾವ ನಂಬರ್ ಸ್ಕ್ವೇರ್ ಇದೆ? ಇದು 40. ಇದು 42 ನಂಬರ್ ಸ್ಕ್ವೇರ್ ಇದೆ. 42 ನಂಬರ್ ಸ್ಕ್ವೇರ್. ಸೊ ಎಲ್ಲ ನಮಗೆ ಆನ್ಸರ್ ಸಿಗುತ್ತೆ. ಏನೇನು ಬರ್ತಿದೆ ಇಲ್ಲಿ? ಏನೇನು ಸಿಗ್ತಿದೆ ನಮಗೆ ನೋಡಿ? ಇಲ್ಲಿ 3 16 ನಮಗೆ ಏನೇನು ಸಿಗ್ತು ಆಪ್ಷನ್ಸು? ಇಲ್ಲಿ ಬರ್ಕೊಳ್ತೀನಿ. 3 ಪ್ಲಸ್ 16 ಪ್ಲಸ್ 18 ಪ್ಲಸ್ 42 ಎಷ್ಟಾಗುತ್ತೆ ನೋಡಿ? 10 10 ಪ್ಲಸ್ 16 10 9 ಕೆಲ 1 5 5 ಪ್ಲಸ್ 6 6 7. ಸೊ 7 79. ಆನ್ಸರ್ ಏನಿದೆ? 79. ಓಕೆನಾ? ಸೊ ಅರ್ಥಾತ್ ಹೆಂಗೆ ಮಾಡಿದೀವಿ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ಮಾಡಿ. ಸೊ ಈ ಕ್ವಶನ್ ನೋಡಿ ಏನಿದೆ? 70 ಕ್ಯೂಬ್ ಅಂದರೆ 4 9 1 3. 70 ಕ್ಯೂಬ್ ಅಂದರೆ 70 ಕ್ಯೂಬ್ ಇಸ್ 4 9 1 3 ಮೈನಸ್ 100. ಇದು ಏನಾಗುತ್ತೆ? 2. ಸೊ 4 ಆ್ಯಡ್ ಸ್ಕ್ವೇರ್ ಅಂದರೆ
12 ಪ್ಲಸ್ ಅಂದರೆ 240. ಸೊ ಏನಾಗುತ್ತೆ ಇದು ಮೈನಸ್ ಹೋದರೆ ಇದು ಎಷ್ಟಾಗುತ್ತೆ ಮೈನಸ್ 12 ಪ್ಲಸ್ 244. ಸೊ 244 ಮೈನಸ್ 112. ಸೊ ಎಷ್ಟಾಗುತ್ತೆ ಇದು 2 3 1 132 ಪ್ಲಸ್. ಸೊ ಏನಾಗುತ್ತೆ ಇದರಲ್ಲಿ 432 ಪ್ಲಸ್ ಮಾಡಬೇಕು. ಎಷ್ಟು 4913 ಪ್ಲಸ್ 132. ಸೊ ಏನಾಗುತ್ತೆ ಇದು 5401. ಸೊ 5045 ಏನಾಗುತ್ತೆ ಆನ್ಸರ್ 4. ಓಕೆನಾ? ಓಕೆ ಅರ್ಥ ಆಯ್ತಾ? ಸೊ 4 ನೀವು ಕ್ಯೂಬ್ ಹೇಳಿದಲ್ಲ, ಕ್ಯೂಬ್ಸು ಸ್ಕ್ವೇರ್ಸ್ ನಿಮಗೆ ಮಿನಿಮಮ್ 20ವರೆಗೆ ಕ್ಯೂಬ್ಸು ಮತ್ತು 30ವರೆಗೆ ಸ್ಕ್ವೇರ್ಸ್ ನೆನಪಿಲ್ಲ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ಓಕೆ ಈ ಕ್ವಶನ್ ಸಾಲ್ವ್ ಮಾಡಿ. ಓಕೆ ಆಯಿತು. ಸೊ ನೋಡಿ ಏನು ಮಾಡ್ತೀರಾ, ಇದು ಎಷ್ಟು ಬರುತ್ತೆ ಆನ್ಸರ್ ಫಸ್ಟ್ ಇದೆಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಇದು ಎಷ್ಟು ಬರುತ್ತೆ ಆನ್ಸರ್, ಇದು -1 ಪ್ಲಸ್ 70. ಸೊ ಏನಾಗುತ್ತೆ 71. ಸೊ ಏನಾಗುತ್ತೆ ಇದು ಮೈನಸ್ 71. ಸೊ 2 ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಇದು -1 62 ಪ್ಲಸ್ 7 ಮತ್ತು 71 ಪ್ಲಸ್ 1. ಸೊ ಇದೇನಾಗುತ್ತೆ 70 ಪ್ಲಸ್ 62/7. ಸೊ ಏನಾಗುತ್ತೆ 7 7 49 ಪ್ಲಸ್ 62 /7 ಎಷ್ಟಾಗುತ್ತೆ ಇದು ಎಷ್ಟಾಗುತ್ತೆ ನೋಡಿ, ಇದು 2 5 ಎಸ್ 5 252/7. ಸೊ 252/7 ಆನ್ಸರ್ ಇಸ್ 252/7. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಮಾಡಿ ಇದು ಆಲ್ರೆಡಿ ಮಾಡಿವೆ ನಾವು, ಬಟ್ ಇನ್ನೊಮ್ಮೆ ಟ್ರೈ ಮಾಡಿ, ಭಾಳ ಈಸಿ ಇದೆ ಇದು. ಆ ಥರ ಆಲ್ರೆಡಿ ಈ ಥರ ಕ್ವಶನ್ ಮಾಡಿ ನಾವು ಈಗ ಇದನ್ನು 10 ಸೆಕೆಂಡ್ಸಲ್ಲಿ ಮಾಡಬೇಕು ನಿಧಾನ ನೋಡಿ. ಆಯಿತು 10 ಸೆಕೆಂಡ್ಸು ಹೇಳಿ ಏನು ಬರ್ತೀವಿ ಆನ್ಸರು ನೋಡಿ. ಎಷ್ಟಿದೆ ಪಾಯಿಂಟ್ಸ್ ಮೇಲೆ ಎಷ್ಟು ನಂಬರ್ಸ್ ಇದೆ ನೋಡಿ, ಎಲ್ಲ ಸೇಮ್ ಡಿಜಿಟ್ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ, ಇದು ಕೂಡ ಸೇಮ್ ಇದೆ, ಇದು ಕೂಡ ಸೇಮ್ ಇದೆ. ಇನ್ನು ಪಾಯಿಂಟ್ ಮಾತ್ರ ಡಿಸಿಮಲ್ ಮಾತ್ರ ಹಿಂದೆ ಮುಂದೆ ಆಗ್ತಿದೆ. ಸೊ ಇಲ್ಲಿ ಎಷ್ಟಿದೆ ಪಾಯಿಂಟ್ ಅಂದರೆ 1 ಇಲ್ಲಿ 1 2 3 4. ಸೊ 6 ಎಷ್ಟು ಟೋಟಲ್ 6 ಬರ್ತಿದೆ. ಇಲ್ಲೂ ಕೂಡ 6 ಬರಬೇಕು 3 0 3. ಸೊ ಇದು 6 ಬರ್ತಿದೆ. ಸೊ ಇದು ಆಪ್ಷನ್ ಆಗುತ್ತೆ. ಬೇಗ ಇನ್ನೊಂದು ಚೆಕ್ ಮಾಡೋಣ. ಇದೆಷ್ಟು 4 2 2 ಇದು 8 2 1 2 1 3 ಅಂದರೆ 2 1 2. ಸೊ 5 ಇದೆಷ್ಟಾಗುತ್ತೆ 4 ಮತ್ತು 4 ಮತ್ತು 6 ಪ್ಲಸ್ 9 ಇದು 9 ಆಗ್ತಿದೆ. ಆನ್ಸರ್ ಏನು ಬರುತ್ತೆ, ಇದು ಒಂದು ಮಾತ್ರ ಆನ್ಸರ್ ಇದೆ. ಓಕೆನಾ? ಸೊ ಆನ್ಸರ್ ಎ, ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಇದನ್ನು ಟ್ರೈ ಮಾಡಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಹತ್ರ ಇದೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿ ಇದನ್ನು ಕ್ವಾಡ್ರಾಟಿಕ್ ತಗೊಂಡು ಒಂದು ಸಿಂಪಲ್ ಇಕ್ವೇಷನ್ ತೆಗಿಬೇಕು ನೀವು. ಇದನ್ನು 2 ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿದ್ದಾರೆ, ಮೈನಸ್ ಮಾಡಿಕೊಂಡು ಇದನ್ನು ಸಿಂಪಲ್ ಮಾಡ್ಕೊಂಡು ತೆಗಿಬೇಕು ನೀವು. ಇದನ್ನು ಮಾಡಿ ಸಾಕು ನಮಗೆ 20 ಸೆಕೆಂಡ್ಸ್ ಸಾಕು. ಇದು ಭಾಳ ಈಸಿ ಇದೆ. ಏನಿದೆ ಮೂರಿಂದ ಮಲ್ಟಿಪ್ಲೈ ಮಾಡಿ ನೋಡಿ ಏನಾಗುತ್ತೆ. x² ಪ್ಲಸ್ 5x ಮೈನಸ್ 12 ಮೈನಸ್ 3x² 3 2 6 6x 9 9 18 27. ಸೊ ನೋಡಿ ಸಾಲ್ವ್ ಮಾಡಿ ನೋಡಿ ಎಷ್ಟು ಬರುತ್ತೆ ಈಗ. ಸೊ 1x² ಇದು 1 ಹೋಯಿತು. ಸೊ 2 ಮೈನಸ್ 2x². ಸೊ ಪ್ಲಸ್ ಮೈನಸ್ 1x ಎಷ್ಟಾಗುತ್ತೆ. ಸೊ ಇದೇನಾಗುತ್ತೆ 15. ಸೊ ಪ್ಲಸ್ 15. ಸೊ ಆನ್ಸರ್ ಏನಿದೆ -11 ಪ್ಲಸ್ 15 ಇದೆಯಾ. ಅಚ್ಚಾ ವೇಟ್ ಇಲ್ಲಿ ಮೈನಸ್ ಇದೆಯಲ್ಲ. ಸೊ ಮೈನಸ್ ಅಂದರೆ ಏನಾಗುತ್ತೆ, ಮೈನಸ್ ಇದು ಪ್ಲಸ್ ಆಗುತ್ತೆ. ಸೊ ಇದು ಮೈನಸ್ ಆಗುತ್ತೆ. ಸೊ ಇದು ಬರಲ್ಲ. ರೈಟ್ ಮಿಸ್ಟೇಕ್ ಆಯಿತು. ಇನ್ನೊಮ್ಮೆ ನೋಡೋಣ ಏನಿದೆ. ಸೊ x² ಪ್ಲಸ್ 5x ಮೈನಸ್ 12 ಮೈನಸ್ 3x² ಮೈನಸ್ ಇಂಟು ಮೈನಸ್ ಪ್ಲಸ್ 6x ಮೈನಸ್ 3x ಇಂಟು 9 ಎಷ್ಟಾಗುತ್ತೆ -27. ಎಷ್ಟಾಗುತ್ತೆ ನೋಡಿ ಇದು ಎಷ್ಟಾಗುತ್ತೆ x ಮೈನಸ್ x² ಆಗುತ್ತೆ. -2x²
ಪ್ಲಸ್ 6 ಇದು ಪ್ಲಸ್ 11x ಮೈನಸ್ ಇಂಟು ಮೈನಸ್ 12 ಎಷ್ಟಾಗುತ್ತೆ ಇದು ಮೈನಸ್ 39 ಸೊ ಆನ್ಸರ್ ಬರುತ್ತೆ ಮೈನಸ್ 2x² ಪ್ಲಸ್ 11x ಮೈನಸ್ 39 ಇದೆ ಅಲ್ಲಿ ಆಪ್ಷನು ಎಸ್ ಆಪ್ಷನ್ ಇದೆ ಅಲ್ಲಿ ಆಪ್ಷನ್ ಇದೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಮಾಡಿತನ ಇದಕ್ಕೂ 20 ಸೆಕೆಂಡ್ಸ್ ಸಾಕು ನೋಡಿದ್ರೆ ಪಕ್ಕ ಹೇಳ್ಬೋದು ಆನ್ಸರ್ ಸೆಕೆಂಡ್ಸಲ್ಲಿ ಹೇಳ್ಬೋದು ನೀವು ಇದನ್ನು ಓಕೆ ಸಾಕು ನೋಡಿ ಏನಿದೆ ಇದು ನಿಮಗೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಕಾಣಿಸಿದೆಯಾ ಇದು ಕೆಳಗಡೆ a ಮೈನಸ್ b ಕಾಣಿಸಿದೆಯಾ ಸೊ ಅದೇ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಏನಿದೆ a ಸ್ಕ್ವೇರ್ ಪ್ಲಸ್ a ಮೈನಸ್ b ಸ್ಕ್ವೇರ್ ಏನಿದೆ a ಪ್ಲಸ್ b a ಮೈನಸ್ b ಡಿವೈಡ್ ಬೈ a ಪ್ಲಸ್ b ಸಾರಿ a ಮೈನಸ್ ಇದೆಲ್ಲ ಸೊ a ಮೈನಸ್ b ಸೊ ಯಾವ್ದು ಕಟ್ಟಾಗುತ್ತೆ ಇದು ಕಟ್ಟಾಗ್ಬಿಡುತ್ತೆ ಉಳಿದೇನು a ಪ್ಲಸ್ b ಸೊ ಏನಿದೆ a ಪ್ಲಸ್ b ಅಂದರೆ 2.46 ಪ್ಲಸ್ 1.46 ಎಷ್ಟಾಗುತ್ತೆ 2.46 1.46 ಎಷ್ಟಾಗುತ್ತೆ ಇದು 46 ಎಷ್ಟಾಗುತ್ತೆ ಇದು 4 ಕಡಿಮೆ ಸೊ 92.3 ಸೊ 92.3 ಸೊ 92.3 ಅಂದರೆ ಕೆಳಗೆ 2 ಇದೆಯಾ ಸೊ 2 ಡೆಸಿಮಲ್ ತೆಗಿಬೇಕಂದ್ರೆ ಏನು 392/100 ಸೊ ಆನ್ಸರ್ ಯಾವುದಿದೆ 392/100 ಆಪ್ಷನ್ ಡಿ 392 ಆಪ್ಷನ್ ಡಿ ಆನ್ಸರ್ ಇದೆ 392/100 ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಇದು ಮಾಡಿ ಸಾಕಿದೆ 20 ಸೆಕೆಂಡ್ ಇದಕ್ಕೂ 20 ಸೆಕೆಂಡ್ ಸಾಕು ಮಾಡಿ ಇದನ್ನು ಹೇಗೆ ಮಾಡ್ತೀರಾ ಆಫ್ 7 ಕಟ್ಟಾಯಿತು 6 1 6 ಎಷ್ಟು 6 ಮೂರಲೆ 2 4 ಸೊ 2 ಮೂರಲೆ 2 4 ಸೊ ಇನ್ನು ನೋಡ್ತೀಗ ಈಗ ಸೊ ಮತ್ತೆ ಹೊರಗಡೆ ಬಂತ ಸೊ 4 2 4 ಮೂರಲೆ ಸೊ 3 ಮೂರಲೆ 9 9/2 ಸೊ 39 ಡಿವೈಡ್ ಬೈ 9/2 ಹೀಗೆ ಸೊ ಇದನ್ನು ಸ್ವಲ್ಪ ಉಲ್ಟಾ ಮಾಡಿ ನೋಡಿ 13 ಇದೆಯಾ ಸೊ ಏನಾಗುತ್ತೆ ಇದು 39 ಸಾರಿ ಬೇರೆ ಕಡೆ ಮಾಡ 39 ಇಂಟು 2/9 ಈಗ ಬರಿಬೋದಾ ಸೊ ಏನಾಗುತ್ತೆ ಇದು 3 ಮೂರಲೆ 3 1 3 ಮೂರಲೆ 13 2 26 ಡಿವೈಡ್ ಬೈ 3 ಸೊ 26/3 ಯಾವುದು 26/3 ಆಪ್ಷನ್ ಸಿ 26/3 ಆಪ್ಷನ್ ಆಗುತ್ತೆ 23 ಓಕೆನಾ ಹೀಗೆ ಬೇಗ ಸ್ಪೀಡ್ ಕಲೆಕ್ಷನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋಣ ಕ್ವಶನು ಇದು ಮಾಡಿ ಸೊ ಪಾಸ್ ಇದೇ ಬರುತ್ತೆ ನೋಡಿ 1296 ಸೊ ಫಸ್ಟ್ ಇದು ನಿಮಗೆ ಇದು ಫಸ್ಟ್ ಸಿಂಪಲ್ ನಂಬರ್ಸ್ ನೋಡಿ ಇದೇನಂದರೆ 11 ಇದೆ ಇದೆಷ್ಟಿದೆ 216 ಕ್ಯೂಬ್ 216 1/3 ಅಂದರೆ ಕ್ಯೂಬ್ ಆಗುತ್ತೆ ಇದು ಕ್ಯೂಬ್ ರೂಟ್ ಸೊ ಕ್ಯೂಬ್ ರೂಟ್ ಅಂದರೆ ಏನಾಗುತ್ತೆ 216 ಯಾವ್ದಿದೆ 6 ಇದೆ ಸೊ 225 ಇದು 15 ಇದೆ ಸೊ ಇಲ್ಲೇ ಸಿಗುತ್ತಲ್ಲ ನಿಮಗೆ ಏನಿದೆ 1296 1 × 6 ತೆಗಿಬೇಕು ನಾವು ನಮಗೆ ಸೊ ನೋಡಿ ಇಲ್ಲೇ ಇರುತ್ತೆ 15 ಕಟ್ಟಾಯಿತು 11 ಕಟ್ಟಾಯಿತು 6 ಇದೆ ಇಲ್ಲಿ 2196 ಇನ್ನೇನು ನೋಡೋಣ 2196 ಹೆಂಗೆ ತೆಗಿತೀರಾ ಸ್ಕ್ವೇರ್ ರೂಟ್ ಬೇಕಾ ಸೊ 1296 ಸೊ ನಾವು 1296 ಸ್ಕ್ವೇರ್ ಬೇಕು ನಮಗೆ ಏನಿದು 2 ಪೇರ್ ಮಾಡ್ತಾ ಬರೀ ಇದೇ ಬರುತ್ತೆ 3 3 9 ಹೋಯ್ತು ಎಷ್ಟು 3 ಇಲ್ಲಿ 3 ಇದು 6 ಬಂತು 396 ಸೊ
6 ಇದು ಯಾವಾಗ ಬರುತ್ತೆ, 6 ಬರುತ್ತೆ, 6 ಎಷ್ಟು 36 ಮತ್ತು 9 ಮತ್ತು 3, ಸೊ 0 ಕಟ್ ಆಗ್ತದೆ. ಆನ್ಸರ್ ಏನು ಬರುತ್ತೆ 36. ಇದು 36 36 ಸ್ಕ್ವೇರ್ ಇದೆ, ಅಂದರೆ 36 ಸ್ಕ್ವೇರ್ ರೂಟ್. ಸೊ ಏನು ಬರುತ್ತೆ, ಸೊ ಆನ್ಸರ್ ಏನು ಬರುತ್ತೆ ಅಲ್ಲಿ 36 ಇಲ್ಲಿ ಹೊರಗೆ ಬಂತು. ಇದು ನೋಡಿ ಇಲ್ಲಿ ಎಷ್ಟು ಬರುತ್ತೆ 36 ಬಂತು ಹೊರಗೆ ಬಂದಾಗ. ಸೊ 6ಇಂದ 6 36, ಸೊ ಆನ್ಸರ್ ಏನು ಬರುತ್ತೆ 6. ಅರ್ಥ ಆಯ್ತಾ ಹೇಗೆ ಮಾಡ್ತೀವಿ ಅಂತ? ಇಲ್ಲಿಂದ 6 ಇಲ್ಲಿಂದ 6 ಇದು 11 ಬರುತ್ತೆ, ಕಟ್ ಆಯ್ತಾ, ಗೊತ್ತಾಯ್ತಾ? 1296 ಏನಿದೆ 36 ಸ್ಕ್ವೇರ್ ಇದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಮಾಡಿದ್ದನ್ನು ನಾವು ಫೈಂಡ್ ದ ವ್ಯಾಲ್ಯೂ ಎಕ್ಸ್ ಬೇಕು ನಮಗೆ, ಎಕ್ಸ್ ವ್ಯಾಲ್ಯೂ ಬೇಕು ನಮಗೆ. ಓಕೆ, ಭಾಳ ಟೈಮ್ ಆಯ್ತಿದು. ಚಲೋ ಏನು ಮಾಡೋಣ, 5 1 5 ಪ್ಲಸ್ 6 6/5 ಮೈನಸ್ 4 4 4 3 12 12 ಪ್ಲಸ್ 2 14/4 ಡಿವೈಡ್ ಬೈ 4 4 4 ಪ್ಲಸ್ 3 7 7/4 7/4 ಮತ್ತೇನು ಉಳಿತೀನಿ ಡಿವೈಡ್ ಬೈ ಇದು ಮಾಡಿ 8 8 8 18 3 24 24 ಪ್ಲಸ್ 1 25 25/8 ಪ್ಲಸ್ ಇದೇನಾಗುತ್ತೆ 7 7 ಡಿವೈಡ್ ಬೈ 7. ಏನಾಗುತ್ತೆ ಇದು 7 7 7 ಪ್ಲಸ್ 8/7 = 1. ಸೊ ಇಷ್ಟು ಥರ ಇದೆ ನಮಗೆ. ಇದನ್ನು ಸಾಲ್ವ್ ಮಾಡಬೇಕು ನಾವು. ಈಗ ಏನು ಮಾಡ್ತೀರಾ, ಫಸ್ಟ್ ಬ್ರ್ಯಾಕೆಟ್ ಸಾಲ್ವ್ ಮಾಡ್ಕೊತೀರಾ, ಬ್ರ್ಯಾಕೆಟ್ನ ಸಾಲ್ವ್ ಮಾಡ್ಕೊತೀರಾ. ಏನಾಗುತ್ತೆ ಇದು 8x ಪ್ಲಸ್ 25, ಸೊ 25 ಪ್ಲಸ್ 8x ಡಿವೈಡ್ ಬೈ 8. ಸೊ ಡಿವೈಡ್ ಇದೆಲ್ಲ ಏನಾಗುತ್ತೆ ಉಲ್ಟಾಗಿಬಿಡುತ್ತೆ. ಸೊ ಮಲ್ಟಿಪ್ಲೈ ಬೈ 8/7 = 1. ಮತ್ತಿನ್ನಿದೆ, ಸೊ ಏನಾಗುತ್ತೆ ನೋಡಿ, ಇದು ಕೂಡ ಉಲ್ಟಾ ಆಗಿಬಿಡುತ್ತಾ, ಏನಾಗುತ್ತೆ ಉಲ್ಟಾ. ಸೊ 14/4 ಮಲ್ಟಿಪ್ಲೈ ಬೈ 4/7 ಡಿವೈಡ್ ಮೈನಸ್ 6/5. ಸೊ ಇದು ಈ ಥರ ಬರ್ತಿದೆ. ಸೊ ಈ ಕಾಟ್ ಹೊಡೆದು ಹೋಗಿರಿ. 8ಇಂದ 8 ಕ್ಯಾನ್ಸಲು, 4ಇಂದ 4 ಕ್ಯಾನ್ಸಲು, 7 7 2 14. ಸೊ ಉಳಿತೀನಿ ಇಲ್ಲಿ ಸೊ 6/5 ಸ್ವಲ್ಪ ಚಿಕ್ಕದಾಗಿ ಬರ್ಕೊಂಡಿದ್ದಾನೆ. ಸೊ ಲೆಟ್ಸ್ ಮೇಕ್ ಇಟ್ ಸ್ಮಾಲ್. ಓಕೆ, नहीं होगा अभी. ಸೊ ನೋಡಿ ಲೆಕ್ಕೋಣ, ಇದಕ್ಕೆ ಬಾಡಿ ಚಿಕ್ಕದಾಗ್ತಿದಲ್ಲ. ಸೊ ಏನು ಬರುತ್ತೆ ಇದು, ಸೊ 6/5 ಇಲ್ಲಿ ಬಂತು. ಏನು ಉಳಿತಿಲ್ಲ, ಉಳಿತಷ್ಟೀಗ 2 4. ಸೊ ನಮಗೆ ಹತ್ರ ಏನು ಉಳಿತಿದೆ ಈಗ, ಇಲ್ಲಿ 2 ಇದೆ, ಇಲ್ಲಿ 6/5 ಮೈನಸ್ 2 ಡಿವೈಡ್ ಬೈ ಅಂದರೆ ಏನು ಮಲ್ಟಿಪ್ಲೈ ಮಾಡಿದ್ದಾನೆ, ಮಲ್ಟಿಪ್ಲೈ. ಸೊ 7/25 ಪ್ಲಸ್ 8x = 1. ಸೊ ಏನಾಗುತ್ತೆ ಇದು 1 ಈ ಕಡೆ ತಗೊಳ್ಳಿ, ಏನಾಗುತ್ತೆ ಅಥವಾ 1 ಈ ಕಡೆ 1/5 = 14/25 ಪ್ಲಸ್ 8x. ಸೊ ಈಗ 1/5 ಉಳಿತು. ಹೆಂಗೆ ನೋಡಿ, ಹೆಂಗೆ 1/5 ಉಳಿತಂದರೆ 1 ಇದೆ, ಇದು ಈ ಕಡೆ ಆದರೆ ಮೈನಸ್ ಆಗುತ್ತೆ, ಇದು ಆ ಕಡೆ ಪ್ಲಸ್ ಆಗುತ್ತಾ. ಸೊ 6/5 - 1 ಅಂದರೆ ಏನಾಗುತ್ತೆ 1 ಅಂದರೆ 1/5 ಉಳಿತು ನಮಗೆ. ಸೊ ಏನಾಗುತ್ತೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಅಂದರೆ 25 ಪ್ಲಸ್ 8x = 14 5 70. ಸೊ 70 ಇದೆ. ಸೊ 8x 70 ಅಂದರೆ ಏನಾಗುತ್ತೆ, ಇದು ಆ ಕಡೆ ಹೋಗ್ಬಿಡುತ್ತೆ. ಎಷ್ಟು ಬರುತ್ತೆ ಇದು 45. ಸೊ 8 5
ಸರಿ ಸ್ವಲ್ಪ ಇದನ್ನು ಸೊ ಏನು ಬರುತ್ತೆ 45. ಸೊ ಎಲ್ಲರಿಗೂ ಗೊತ್ತಿದೆ ಸೊ x = 45/8 ಅಂದರೆ ಏನು 8 = 5/8. ಸೊ 8 8 5 ಏನು ಬರುತ್ತೆ 5. ಇದೇನು ಬರುತ್ತೆ 8 5 40 ಉಳಿತು 5 ಉಳಿತು 5/8. ಸೊ ಆನ್ಸರ್ ಏನು ಬರುತ್ತೆ ದಿಸ್ ಒನ್. ಆನ್ಸರ್ ಈಸ್ ದಿಸ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಈ ಕ್ವಶನ್ ಟ್ರೈ ಮಾಡಿ ನೀವು. ಟೈಮರ್ ಸ್ಟಾರ್ಟ್ ಮಾಡಿ 10 ಸೆಕೆಂಡ್ಸ್ಲಿ ಮಾಡ್ಬೋದು. ಮಾಡಿದಾನ ಓಕೆ. ಸೊ ಹೆಂಗೆ ಮಾಡ್ತೀವಿ ಇದನ್ನು? ಏನಿದೆ 6 + 3 9 9 - 8 -1 -1 -4 ಇದು ಎಷ್ಟಾಗುತ್ತೆ ಪ್ಲಸ್ ಆಗುತ್ತೆ, ಪ್ಲಸ್ 4 ಆಗುತ್ತೆ 5 ಆಗುತ್ತೆ. ಸೊ ಈಗ ಸೊ 6 - 5 ಎಷ್ಟಾಗುತ್ತೆ? ಎಷ್ಟಾಗುತ್ತೆ 6 - 5 1 ಬಂತು. ಈಗ 1 18ನಲ್ಲಿ -1 ಅಷ್ಟೇ 17. ಸೊ ಆನ್ಸರ್ ಏನು ಬರುತ್ತೆ ಡಿ. ಓಕೆನಾ. ಈ ಥರ ಹಿಂಗೆ ಮಾಡ್ಕೊಂಡು ಬರ್ಬೋದು ನೀವು. ಬೇಕಾಗಿಲ್ಲ ಫುಲ್ ಸ್ಟೆಪ್ ವೈಸ್ ಬರ್ಕೋತ ಹೋಗಬೇಕು. ಸ್ಟೆಪ್ ವೈಸ್ ನಾವು ವಿ ಆರ್ ನಾಟ್ ರೈಟಿಂಗ್ ಎ ಥಿಯರಿ ಎಕ್ಸಾಮ್, ವಿ ಆರ್ ರೈಟಿಂಗ್ ಎ ಕಾಂಪಿಟೇಟಿವ್ ಎಕ್ಸಾಮ್. ಎಷ್ಟು ಬೇಗ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟು ಬೇಗ ನೀವು ಆನ್ಸರ್ನ ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ಇವತ್ತಿಗೂ ಇಷ್ಟು ಕ್ವಶನ್ ಸಾಕು ನಿಮಗೆ. ಕೆಲವೊಂದು ಕ್ವಶನ್ ಮತ್ತೆ ಕ್ವಶನ್ ನಾಳೆ ಮಾಡೋಣ. ಸೊ ಮ್ಯಾಮ್ ಟೈಮ್ ಕ್ಲಾಸ್ ಆಗ್ತಿದೆ. ಸೊ ಬಾಯ್, ಜೈ ಹಿಂದ್, ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್. ಜೈ ಕರ್ನಾಟಕ.